ಅದು ಆಪರೇಷನ್ ಸಿಂಧೂರ್ಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಗೊತ್ತಾಗ್ತಾ ಇದೆ. ಬೆಳಗಿನ ಜಾವ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಹೇಗೆ ಈ ಏರ್ ಸ್ಟ್ರೈಕ್ ಅನ್ನ ಕಂಡಕ್ಟ್ ಮಾಡಲಾಗಿದೆ ಅನ್ನುವಂತಹ ವಿಚಾರದ ಕಡೆಗೆ ಗಮನ ಕೊಟ್ಟಾಗ ಬಹುಶಃ ಇಲ್ಲಿ ರಫೇಲ್ ಯುದ್ಧ ವಿಮಾನಗಳನ್ನೇ ಬಳಸಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಒಂದ್ ಹಂತದಲ್ಲಿ ಇಲ್ಲ, ಪಾಕಿಸ್ತಾನ ಕ್ಲೈಮ್ ಮಾಡ್ತಾ ಇರೋ ಪ್ರಕಾರವಾಗಿ ಅವರ ಯುದ್ಧ ವಿಮಾನಗಳು ನಮ್ಮ ವಾಯುನೆಲೆ ಅಥವಾ ಆ ಪ್ರದೇಶದ ಕಡೆಗೆ ಇವು ಬಂದಿಲ್ಲ, ಪಾಕಿಸ್ತಾನದ ಬಾರ್ಡರ್ ದಾಟಿಲ್ಲ ಅಂತ ಹೇಳ್ತಾ ಇದ್ರು ಕೂಡ 9 ಸ್ಥಳಗಳನ್ನ ಗುರಿಯಾಗಿಸಿ ಭಾರತದಿಂದ ಏರ್ ಸ್ಟ್ರೈಕ್ ಬಹಳ ನಿಖರವಾಗಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಾಗಿರೋ ಕೆಲವು ವಿಡಿಯೋ ಫುಟೇಜ್ ಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಪಾಕ್ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ನ ಪ್ರಹಾರ ನಡೆದಿದ್ದು 60 ನರಹಂತಕರನ್ನ ಬಲಿ ಪಡೆದಿದೆ ಭಾರತೀಯ ಸೇನೆ ಅಂತ ಹೇಳಿ ತಿಳಿದು ಬರ್ತಾ ಇರುವಂತ ಸಂಗತಿ. ಸೊ ಪಾಕ್ ಆಕ್ರಮಿತ ಕಾಶ್ಮೀರ ಆ ಒಂದು ಭಾಗದ ಅದರ ಜೊತೆಗೆ ನೇರ ಪಾಕಿಸ್ತಾನದ ದೇಶದ ಆಡಳಿತಕ್ಕೆ ಒಳಪಡುವಂತ ನೆಲೆಗಳು, ಒಟ್ಟು 9 ನೆಲೆಗಳ ಮೇಲೆ ಈ ರೀತಿಯಾದಂತಹ ದಾಳಿ ಆಗಿದೆ ಅಂತ ಹೇಳಿ ಭಾರತೀಯ ಸೇನೆ ಈಗ ಅಧಿಕೃತವಾಗಿ ಒಂದು ಪತ್ರಿಕಾ ಪ್ರಕಟಣೆಯನ್ನೇ ತಡರಾತ್ರಿಯ ಸಂದರ್ಭದಲ್ಲೇ ಹೊರಡಿಸಿದೆ. ಈ ಸಂದರ್ಭದಲ್ಲಿ ಈ ಏರ್ ಸ್ಟ್ರೈಕ್ ಅನ್ನ ಹೇಗೆ ಕೈಗೊಳ್ಳಲಾಗಿದೆ ಮತ್ತೊಂದು ಇದನ್ನ ನಾವು ಮುಂದಿನ ಡೀಟೇಲ್ಸ್ ಅನ್ನ ಮುಂದಿನ ಹಂತದಲ್ಲಿ ನೀಡ್ತೀವಿ ಅಂತ ಹೇಳಿದ್ರು ಕೂಡ ಈಗ ಸಿಗ್ತಾ ಇರುವ ಮಾಹಿತಿ ಪ್ರಕಾರವಾಗಿ ಸುಮಾರು 50ಕ್ಕಿಂತ ಹೆಚ್ಚು ಉಗ್ರರನ್ನ ಈ ಸಂದರ್ಭದಲ್ಲಿ ಗುರಿಯಾಗಿಸಿ ದಾಳಿ ನಡೆಸಲಾಗಿದ್ದು ಕೊಲ್ಲಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಇಲ್ಲಿ ಭಾರತೀಯ ಸೇನೆ ಬಹಳ ನಿಖರವಾಗಿ ಇನ್ನೊಂದು ಸಂಗತಿಯನ್ನ ಶಕುಂತಲಾ ಇಲ್ಲಿ ಹೇಳಿರುವಂತದ್ದು ಏನು ಅಂತ ಅಂದ್ರೆ, ನಾವು ಯಾವುದೇ ಪಾಕಿಸ್ತಾನದ ಸೇನೆಯನ್ನ ಟಾರ್ಗೆಟ್ ಮಾಡಿಲ್ಲ, ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿರುವಂತ ಸ್ಟ್ರೈಕ್ ಅಲ್ಲ ಇದು ಪ್ಯೂರ್ಲಿ ಪಾಕಿಸ್ತಾನದ ಭಾಗದಲ್ಲಿರುವಂತ ಉಗ್ರರ ನೆಲೆಗಳನ್ನ ನಾವು ಟಾರ್ಗೆಟ್ ಮಾಡಿರುವಂಥದ್ದು. ಇದು ಯಾವುದೇ ನಾಗರಿಕರಾಗಿರ್ಬೋದು, ಪಾಕಿಸ್ತಾನದ ಸೇನೆಯನ್ನ ಟಾರ್ಗೆಟ್ ಮಾಡಿರುವಂಥದ್ದಲ್ಲ ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಭಾರತ ಇಲ್ಲಿ ಕ್ಲೈಮ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಾಗಿನ ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಈ ವಿಚಾರವನ್ನು ಉಲ್ಲೇಖ ಮಾಡಿದೆ. ಪಾಕ್ ಉಗ್ರರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ ಪ್ರಹಾರ ಈಗಾಗಲೇ ಆಗಿದೆ. ಮಿಡ್ ನೈಟ್ ಆಪರೇಷನ್ ಇದು. ರಾತ್ರಿ ಅಂದ್ರೆ ಮಧ್ಯರಾತ್ರಿ 1:44 ಸುಮಾರಿಗೆ ಒಂದು ಆಪರೇಷನ್ ನಡೆಸಿ 50ಕ್ಕೂ ಹೆಚ್ಚು ನರಹಂತಕರನ್ನ ಬಲಿ ಪಡೆದುಕೊಂಡಿದೆ. ಅಂದ್ರೆ ಭಾರತದ ನೆಲಕ್ಕೆ ಬಂದು ಬರೋಬ್ಬರಿ 26 ಜನರನ್ನ ಕೊಂದು ಹಾಕಿದ್ರಲ್ಲ, ಅದಕ್ಕೆ ಪ್ರತೀಕಾರವಾಗಿ ಇಲ್ಲಿ 50 ನರಹಂತಕರನ್ನ ಬಲಿಯನ್ನ ಪಡ್ಕೊಂಡಿದೆ. ಭಾರತೀಯ ಸೇನೆ ಅಂದ್ರೆ ಪಾಕ್ ಮತ್ತು ಪಿಒಕೆಯಲ್ಲಿ ಉಗ್ರರ ನೆಲೆಯನ್ನ ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಯನ್ನು ನಡೆಸಿದೆ. ರಾತ್ರಿ ನಡೆದಂತಹ ಕಾರ್ಯಾಚರಣೆ ಇದು ಮಿಡ್ ನೈಟ್ ಆಪರೇಷನ್. ಎಲ್ಲರೂ ಕೂಡ ಮಾಕ್ ಡ್ರಿಲ್ಗೆ ರೆಡಿ ಆಗ್ತಾ ಇದ್ರು. ಒಂದು ಕಡೆ ಇವತ್ತೆಲ್ಲ ಕಡೆ ರಾಜ್ಯದ ಹಲವು ಭಾಗಗಳಲ್ಲಿ ಇವತ್ತು ಮಾಕ್ ಡ್ರಿಲ್ ಕೂಡ ನಡೆದಿದೆ. ಅದೇ ಕರ್ನಾಟಕದಲ್ಲಿ 3 ಕಡೆ ಮಾಕ್ ಡ್ರಿಲ್ಗೆ ಒಂದು ಕಡೆ ಸಿದ್ಧತೆಯನ್ನು ನಡೆಸ್ತಾ ಇದ್ರು. ಅಷ್ಟರೊಳಗಾಗಿ ಅಂದ್ರೆ 3 ದಿನಗಳ ಹಿಂದೆಯೇ ಈ ಒಂದು ದೊಡ್ಡ ಕಾರ್ಯಾಚರಣೆ ನಡಿಬೇಕಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಇಂದಿನ ರಾತ್ರಿ ಅಂದ್ರೆ ಮಧ್ಯರಾತ್ರಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಬರೋಬ್ಬರಿ 9 ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನು ನಡೆಸಿದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ನೋಡೋದಾದ್ರೆ ಆಪರೇಷನ್ ಸಿಂಧೂರ್ ಅನ್ನುವಂತಹ ಹೆಸರನ್ನ ಕೊಟ್ಟಿದ್ಯಾಕೆ ಅನ್ನುವಂಥ ವಿಚಾರ ಸಹಜವಾಗಿ ಎಲ್ರಿಗೂ ಕಾಡುತ್ತೆ. ನಮ್ಮ ಭಾರತೀಯ ಒಂದು ಮಹಿಳೆಯ ಸಿಂಧೂರವನ್ನ ಕಳೆದುಕೊಂಡ್ರಲ್ಲ, ಆ ಕಣ್ಣೀರಿಗೆ ಒಂದು ಪ್ರತ್ಯುತ್ತರವನ್ನ ಕೊಡುವ ಸಲುವಾಗಿ ಭಾರತ ಕೂಡ ಅವತ್ತೇ ಪಣ ತೊಟ್ಟಿತ್ತು, ಶಪಥವನ್ನ ಮಾಡಿತು. ಈ ಪ್ರತಿಯೊಂದು ಕಣ್ಣೀರಿಗೂ ಕೂಡ ಒಂದೊಂದು ದೇಹವನ್ನ ಛಿದ್ರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉಗ್ರರ ಅಡಗುತಾಳಗಳನ್ನ ಗುರಿಯಾಗಿಸಿಕೊಂಡು ರಾತ್ರಿ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ನಡೆಸಿದೆ. ಭಾರತೀಯ ಸೇನೆ ಇಲ್ಲಿ ಪ್ರತೀಕಾರವನ್ನ ತೀರಿಸಿಕೊಂಡಿದೆ. 9 ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಭಾರತದಿಂದ ಏರ್ ಸ್ಟ್ರೈಕ್ ಮಾಡಲಾಯಿತು. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಸೇನೆಯಿಂದ ಈಗ ಕಟ್ಟೆಚ್ಚರ ಕೂಡ ವಹಿಸಲಾಗಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಆ ಕಡೆಯಿಂದ ಅಟ್ಯಾಕ್ ಆಗಬಹುದು. ಆ ನಿಟ್ಟಿನಲ್ಲಿ ಯಾವುದೇ ರೀತಿ ತೊಂದರೆಗಳಾಗದೇ ಇರಲಿ ಇರುವಂತಹ ನಿಟ್ಟಿನಲ್ಲಿ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಸೇನೆಯಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಪಾಕ್ ಉಗ್ರರ ನೆಲೆಗಳ ಮೇಲೆಯೇ ಇಲ್ಲಿ ಆಪರೇಷನ್ ಸಿಂಧೂರ ಪ್ರಹಾರ ಆಗಿದೆ. 50ಕ್ಕೂ ಹೆಚ್ಚು ನರಹಂತಕರನ್ನ ಬಲಿ ಪಡೆದಿದೆ. ಸೊ 22 ಏಪ್ರಿಲ್ ಪಹಲ್ಗಾಮ್ನ ಅಟ್ಯಾಕ್, ಅದಾದ ನಂತರದ ಇವತ್ತಿನ ಅಟ್ಯಾಕ್ ಭಾರತ ಪ್ರತೀಕಾರ ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಇದು ಯಾವ ಮಟ್ಟಿಗಾಗಿದೆ ಅನ್ನುವಂಥದ್ದು ಸಹಜವಾಗಿ ವಿಶ್ಲೇಷಣೆಗೆ ಒಳಪಡುವಂತಹ ವಿಚಾರ ಆಗಿರುತ್ತೆ. ಆಮೇಲೆ ಇದು ಶಕುಂತಲಾ ನೀವು ಹೇಳಿದಂಗೆ ಇಲ್ಲಿಗೆ ಇದು ನಿಲ್ಲೋ ರೀತಿಯಾಗಿ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಪಾಕಿಸ್ತಾನ ಕೂಡ ತುರ್ತು ಸಭೆಗಳ ಮೇಲೆ ಸಭೆ ನಡೆಸೋದಕ್ಕೆ ಶುರು ಮಾಡ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಏನೇನು ಅನಾಹುತ ಆಗಿದೆ, ಏನು ಎತ್ತ ಅನ್ನುವಂಥದ್ದು ಇನ್ನಷ್ಟು ನಮ್ಗೆ ಗೊತ್ತಾಗಬೇಕಾಗಿರುವಂಥದ್ದು ಸಂಗತಿ. ಆದರೆ 50ಕ್ಕೂ ಹೆಚ್ಚು ಉಗ್ರರ ಒಂದು ಹತ್ಯೆ ಆಗಿದೆ, ಈ ಸಂದರ್ಭದಲ್ಲಿ ಕೊಲ್ಲಲಾಗಿದೆ, ಅವ್ರ ಮೇಲೆ ಅಟ್ಯಾಕ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರೋ ಸಂಗತಿ. ಬಟ್ ಎಲ್ಇಟಿಗೆ ಸಂಬಂಧಪಟ್ಟ ಹಾಗೆ, ಜೈಷೆ ಮೊಹಮ್ಮದ್ಗೆ ಸಂಬಂಧಪಟ್ಟ ಹಾಗೆ ಯಾವ ಕಚೇರಿಗಳು ಏನು ಎತ್ತ ಬಹಳ ಮಾಹಿತಿಗಳ ನಿರೀಕ್ಷೆಯಲ್ಲಿ ನಾವಿರುವಂತಹ ಸಂದರ್ಭ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಹರೀಶ್, ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಹರೀಶ್?
ಹೌದು ಮಾಲ್ತೇಶ್, ಈಗ ಭಾರತ ರಾತ್ರಿ 1:40 ಸುಮಾರಿಗೆ ವಾಯುದಾಳಿಯನ್ನ ಮಾಡಿರುವಂತಹದ್ದು ಪಾಕಿಸ್ತಾನ ಹಾಗೂ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಉಗ್ರರ ನೆಲೆಗಳ ಮೇಲೆ ಒಂದು ಮಿಸೈಲ್ ದಾಳಿಯನ್ನ ಮಾಡಿದೆ. ರಫೇಲ್ ಯುದ್ಧ ವಿಮಾನಗಳನ್ನ ಬಳಸಿ ಸ್ಕಾಲ್ಫ್ ಮಿಸೈಲ್ಗಳ ಜೊತೆಗೆ ಹ್ಯಾಮರ್ ಬಾಂಬ್ಗಳನ್ನ ಬಳಸಿ ಒಂದು ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿರುವಂತಹದ್ದು. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾದ ಉಗ್ರ ನೆಲೆಗಳೇನಿದ್ದು ಅಲ್ಲಿ ದಾಳಿಯನ್ನ ಮಾಡಿರುವಂತಹದ್ದು. ಸುಮಾರು 9 ಕಡೆ ಈ ಟಾರ್ಗೆಟ್ ದಾಳಿಯನ್ನ ಮಾಡಲಾಗಿದೆ. ಈ ಟಾರ್ಗೆಟ್ ದಾಳಿಯಲ್ಲಿ ಸಂಪೂರ್ಣವಾಗಿ ಉಗ್ರರ ನೆಲೆಗಳೇನಿದೆ ಅವು ಸಂಪೂರ್ಣ ಉಗ್ರರ ನೆಲೆಗಳು ಧ್ವಂಸ ಆಗಿದೆ. ಭಾರತೀಯ ಅಧಿಕಾರಿಗಳು, ಸೇನೆ ಅಧಿಕಾರಿ ಹೇಳ್ತಿರೋ ಪ್ರಕಾರ 50ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ, ಹತ್ಯೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನ ಹೇಳ್ತಿದೆ 8 ಮಂದಿ ಸಾವನ್ನಪ್ಪಿದ್ದಾರೆ ಮತ್ತೆ ಮಕ್ಕಳು ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳ್ತಿದೆ. ಮತ್ತೆ ಪಾಕಿಸ್ತಾನ ಹೇಳ್ತಿರುವಂತಹದ್ದು ಭಾರತದ 5 ಜೆಟ್ಗಳನ್ನು ನಾವು ಹೊಡೆದು ಉರುಳಿಸಿದ್ದೇವೆ ಅನ್ನುವಂತಹದನ್ನ ಹೇಳ್ತಾ ಇದೆ. ಆದರೆ ಭಾರತೀಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನಾವು ಯಾವುದೇ ಒಂದು ಜೆಟ್ಗಳನ್ನು ಕೂಡ ನಾವು ನಷ್ಟ ಅನುಭವಿಸಿಲ್ಲ. ಎಲ್ಲ ಯುದ್ಧದ ಹೋಗಿದ್ರು ವಿಮಾನದಲ್ಲಿ ಹೋದಂತ ಎಲ್ಲ ಪೈಲಟ್ಗಳು ಕೂಡ ಸೇಫ್ ಆಗಿ ಬಂದಿರುವಂತಹದ್ದು, ಯಾರು ಕೂಡ ನಷ್ಟ ಅನುಭವಿಸಿಲ್ಲ. ಜೊತೆಗೆ ಯಾವುದೇ ಜೆಟ್ಗಳು ಕೂಡ ನಷ್ಟ ಅನುಭವಿಸದೆ ವಾಪಸ್ ಬಂದಿವೆ. ಮತ್ತೆ ನೇರವಾದ ದಾಳಿಯನ್ನ ಮಾಡಿರುವಂತಹದ್ದು. ಮತ್ತೆ ದಾಳಿಯಲ್ಲಿ ಏನನ್ನ ನಾವು ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ ಆ ಟಾರ್ಗೆಟ್ ಅನ್ನ ಮುಗಿಸಿ ಬಂದಿವೆ ಅನ್ನುವಂಥದ್ದನ್ನ ಭಾರತೀಯ ಅಧಿಕಾರಿ ಹೇಳಿದ್ದಾರೆ. ಮತ್ತೆ ಇದನ್ನ ಆಪರೇಷನ್ ಸಿಂಧೂರ್ ಅನ್ನುವಂತಹ ನಿಟ್ಟಿನಲ್ಲಿ ಇದನ್ನ ಕರೆದಿದ್ರು. ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ಈಗ ದಾಳಿ ಯಶಸ್ವಿಯಾಗಿದೆ. ದಾಳಿ ಯಶಸ್ವಿ ಆದಂತಹ ಬಳಿಕ ಈಗ ಇಡೀ ಉತ್ತರ ಭಾರತದಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಅದರಲ್ಲೂ ಕೂಡ ಗಡಿಯಾದ್ಯಂತ ಅಂತಾರಾಷ್ಟ್ರೀಯ ಗಡಿ ರಾಜಸ್ಥಾನ, ಗುಜರಾತ್, ಪಂಜಾಬ್ ಗಡಿಗಳಲ್ಲಿ ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಪಿಒಕೆಯಲ್ಲೂ ಕೂಡ ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. CRPF, ITBP ಜೊತೆಗೆ BSF ಯೋಧರು ಅಲರ್ಟ್ ಆಗಿರುವಂತಹದ್ದು ಗಡಿಯಲ್ಲಿ. ಮತ್ತೆ ಉತ್ತರ ಪ್ರದೇಶದ ಬಹುತೇಕ ವಿಮಾನ ನಿಲ್ದಾಣಗಳನ್ನು ಕ್ಲೋಸ್ ಮಾಡಲಾಗಿದೆ. ಬಹುತೇಕ ವಿಮಾನಯಾನ ಸಂಸ್ಥೆಗಳು ತಮ್ಮ ವಿಮಾನ ಹಾರಾಟವನ್ನ ನಿಲ್ಲಿಸಿರುವಂತಹದ್ದು. ಏರ್ ಇಂಡಿಯಾ ಮುಖ್ಯವಾಗಿ ಅಂತಾರಾಷ್ಟ್ರೀಯ ಗಡಿ ಉದ್ದಕ್ಕೂ ಬರುವಂತಹ ಪ್ರಮುಖ ನಗರಗಳು ಯಾವ್ಯಾವಿದಾವೆ, ಗುಜರಾತ್ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಜೊತೆಗೆ ಪಂಜಾಬ್ನ ಪ್ರಮುಖ ವಿಮಾನ ನಿಲ್ದಾಣಗಳೇನಿದೆ ಆ ವಿಮಾನ ನಿಲ್ದಾಣಗಳಲ್ಲಿ ವಿಮಾನಗಳ ಹಾರಾಟ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂತದ್ದು. ಯಾಕಂತಂದ್ರೆ ಪಾಕಿಸ್ತಾನ ಯಾವಾಗ ಬೇಕಾಗಿದ್ರು ದಾಳಿ ಮಾಡುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಈಗ ಭಾರತ ಪಾಕಿಸ್ತಾನಕ್ಕೆ ನುಗ್ಗಿ ಅಲ್ಲಿನ ಉಗ್ರರ ಶಿಬಿರಗಳ ಮೇಲೆ ದಾಳಿ ಮಾಡಿದೆ. ಮುಖ್ಯವಾಗಿ POKಯಲ್ಲಿ ಅಡಗಿ ಕುಳಿತಿರ್ತಕ್ಕಂಥ ಉಗ್ರರ ಅಡಗುದಾಣಗಳ ಮೇಲೆ ದಾಳಿಯನ್ನ ಮಾಡಿದೆ ಭಾರತ. ಮತ್ತೆ ಭಾರತೀಯ ಭೂಸೇನೆ ಹಾಗೂ ಮುಖ್ಯವಾಗಿ ವಾಯುಸೇನೆ ಎರಡು ಜಂಟಿಯಾಗಿ ನಡೆದಿರ್ತಕ್ಕಂತಹ ಕಾರ್ಯಾಚರಣೆ ರಾತ್ರಿ 1:40 ಸುಮಾರಿಗೆ ಈ ಒಂದು ಆಪರೇಷನ್ ಸಿಂಧೂರನ್ನ ಜಾರಿ ಮಾಡಲಾಗಿದೆ. ಕಣ್ಮುಚ್ಚಿ ಬಿಡೋದ್ರೊಳಗೆ ಭಾರತದ ರಫೇಲ್ ಯುದ್ಧ ವಿಮಾನಗಳು ಪಾಕಿಸ್ತಾನದಲ್ಲಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಬಂದಿರುವಂತಹದ್ದು. ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಏನಾಗ್ತಿದೆ ಅನ್ನುವಂಥದ್ದೇ ಗೊತ್ತಾಗ್ಲಿಲ್ಲ. ಮುಖ್ಯವಾಗಿ ಪಾಕಿಸ್ತಾನದ ವಾಯು ಪಡೆ ಏನಿದೆ ಅದಕ್ಕೆ ಗೊತ್ತಾಗದೇ ಇರೋ ಹಾಗೆ ಅಂದ್ರೆ ಅವರ ಒಂದು ಮೇಲ್ ಸ್ತರದಲ್ಲಿ ಹಾರಾಟವನ್ನು ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಭಾರತ ತನ್ನದೇ ಆದಂತಹ ವಾಯು ಪ್ರದೇಶದಲ್ಲಿ ತೆರಳಿ ಅಲ್ಲಿ ಒಂದು ದಾಳಿಯನ್ನ ಮಾಡಿ ಬಂದಿರುವಂತಹದ್ದು. ಮಿಂಚಿನ ವೇಗದಲ್ಲಿ ಭಾರತದ ರಫೇಲ್ ಯುದ್ಧ ವಿಮಾನಗಳು ದಾಳಿಯನ್ನ ಮಾಡಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಬಂದಿರುವಂತಹದ್ದು. ಭಾರತ ಹೇಳಿತ್ತು ಸ್ಪಷ್ಟವಾಗಿ ನಾವು ಉಗ್ರರನ್ನ ಬಿಡೋದಿಲ್ಲ, ಉಗ್ರರನ್ನ ಸದೆ ಬಡಿತೇವೆ. ಉಗ್ರರು ಕಲ್ಪನೆ ಮಾಡಿಕೊಳ್ಳದ ರೀತಿಯಲ್ಲಿ ಅವರಿಗೆ ನಾವು ತಕ್ಕ ತಿರುಗೇಟನ್ನ ಕೊಡ್ತೇವೆ. ಅವರು ಜೀವಮಾನದಲ್ಲಿ ಈ ತರದ ಒಂದು ಕಲ್ಪನೆಯನ್ನೇ ಮಾಡ್ಕೊಂಡಿರಬಾರ್ದು, ಆ ತರದ ಒಂದು ದಾಳಿಯನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಅದರ ಜೊತೆಗೆ ರಕ್ಷಣಾ ಸಚಿವರು ಕೂಡ ಹೇಳಿದ್ರು. ಇತ್ತೀಚೆಗೆ ಅವರು ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಹೇಳಿದ್ರು ಇಡೀ ಭಾರತ ಏನು ಆಗ್ರಹಿಸ್ತಾ ಇದೆ, ಭಾರತ ಏನು ಅಂದ್ಕೊಳ್ತಾ ಇದೆ ಅದನ್ನ ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಅದು ಇವತ್ತಿನ ರಾತ್ರಿಯೇ ಆಗಿರುವಂತಹದ್ದು. ರಾತ್ರಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಹಾಗೂ ಪಾಕಿಸ್ತಾನದ ಒಳಗೆ ಆಕ್ಟಿವ್ ಆಗಿರ್ತಕ್ಕಂತಹ ಉಗ್ರರ ನೆಲೆಗಳು ಯಾವ್ಯಾವಿದೆ ಅಲ್ಲಿಗೆ ಹೋಗಿ ಭಾರತದ ವಾಯುಸೇನೆ ನೇರವಾದ ಟಾರ್ಗೆಟ್ ಮಾಡಿ ದಾಳಿಯನ್ನ ಮಾಡಿ ಆ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರುವಂತಹದ್ದು. ಇದು ಉಗ್ರರ ವಿರುದ್ಧ ಕಾರ್ಯಾಚರಣೆ. ಇದು ಕೇವಲ ಉಗ್ರರ ವಿರುದ್ಧ ಕಾರ್ಯಾಚರಣೆ ಅನ್ನುವಂಥದ್ದನ್ನ ಭಾರತೀಯ ಸೇನೆ ಹೇಳ್ಕೊಂಡಿರುವಂತಹದ್ದು. ಹರೀಶ್, ಇನ್ನೊಂದು ವಿಚಾರ ಅಂತ ಅಂದ್ರೆ ಬಹುಶಃ ಇಷ್ಟು ಬಾರಿ ಈಗ ಬಾಲಾಕೋಟ್ನ ಏರ್ ಸ್ಟ್ರೈಕ್ ಆಗಿರ್ಬೋದು ಅಥವಾ ಈ ರೀತಿಯ ಅಂತ ಭಾರತದ ರಿಟಾಲಿಯೇಷನ್ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಅದು ಒಂದು ಸೀಮಿತ ಪ್ರದೇಶಕ್ಕೆ ಮಾತ್ರ ಅದು ಸೀಮಿತವಾಗಿರ್ತಾ ಇತ್ತು. ಆದ್ರೆ ಈ ಬಾರಿ ಪಾಕಿಸ್ತಾನದ ಬಾರ್ಡರ್ನ ಒಳಗೆ ಹೋಗಿ ಅಲ್ಲಿ ನುಗ್ಗಿ ಹೊಡೆಯಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹುಶಃ ಒಂದು ಹಂತದಲ್ಲಿ ಇದನ್ನೆಲ್ಲೂ ಕೂಡ ಭಾರತೀಯ ಸೇನೆ ಕೂಡ ಅಲ್ಲಗಳಿತಾ ಇಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗಿನ ರೀತಿಯಾದಂಥದ್ದೇ ಪತ್ರಿಕಾ ಪ್ರಕಟಣೆಯ ಮಾಹಿತಿಯನ್ನ ಕೂಡ ಗಮನಿಸ್ತಾ ಇದ್ದೀವಿ.
ಇದು ಯಾವ ಕಡೆಗೆ ಲೀಡ್ ತೆಗೆದುಕೊಂಡು ಹೋಗಬಹುದು ಅನ್ನುವಂತ ವಿಚಾರವಾಗಿ. ಆಮೇಲೆ ಅದರ ಜೊತೆಗೆ ಬಹುಶಃ ಇಡೀ ಭಾರತ ಈ ತರದೊಂದು ಯುದ್ಧಕ್ಕೆ ಪ್ರಿಪರೇಷನ್ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ವಿ. ಇವತ್ತು ಮಾಕ್ ಡ್ರಿಲ್ಗೆ ಸೂಚನೆ ಕೊಟ್ಟಿರುವಂತ ಕಾರಣಕ್ಕಾಗಿ ಬಹುಶಃ ಇದೇನಲ್ಲಿ ಏನೋ ಮೂವ್ಮೆಂಟ್ಸ್ ಆಗಿದೆ ಅಂತ ಹೇಳಿ ಆಗಿರುವಂತದ್ದು ಅಟ್ಯಾಕ್ ಅಲ್ಲ. ಒಂದ್ ಕಡೆ ಈ ರೀತಿಯಂತ ಮಾಕ್ ಡ್ರಿಲ್ಗೆ ಸೂಚನೆ ಕೊಟ್ಟು ಮತ್ತೊಂದ್ ಕಡೆ ಮಾಡಿರುವಂತ ಅಟ್ಯಾಕ್, ಇದು ಸೇನೆ ಹಾಗೆ ಭಾರತ ಸರ್ಕಾರ ಯಾವ ರೀತಿ ತಯಾರಿಯನ್ನ ಮಾಡ್ಕೊಂಡಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಮುಂಬರುವಂತ ಬೆಳವಣಿಗೆಗೆ ಅನ್ನೋದನ್ನ ಸೂಚಿಸ್ತಾ ಇದೆ. ಹರೀಶ್, ಹೌದು ಮಾಲ್ತೇಶ್, ಯಾವುದೇ ದಾಳಿ ಮಾಡ್ತೀವಿ ಅಂತ ಹೇಳಿ ದಾಳಿ ಮಾಡೋಕೆ ಸಾಧ್ಯ ಇಲ್ಲ. ಅಂದ್ರೆ ತಮ್ಮ ವೈರಿಗಳನ್ನ ಡೈವರ್ಟ್ ಮಾಡಬೇಕಾಗತ್ತೆ, ಅವರ ದೃಷ್ಟಿಯನ್ನ ಡೈವರ್ಟ್ ಮಾಡಿ ದಾಳಿಯನ್ನ ಮಾಡಬೇಕಾಗತ್ತೆ. ಅದೇ ಕೆಲಸವನ್ನ ಈಗ ಭಾರತೀಯ ಸೇನೆ ಮಾಡಿರುವಂತಹದ್ದು, ಭಾರತೀಯ ವಾಯುಪಡೆ ಮಾಡಿರುವಂತಹದ್ದು. ಹೌದು, ಮುಖ್ಯವಾಗಿ ಭಾರತದಾದ್ಯಂತ ಒಂದು ರೀತಿಯಾದಂತಹ ಉದ್ವಿಗ್ನತೆ ಸೃಷ್ಟಿಯಾಗಿತ್ತು. ಯುದ್ಧ ಆಗ್ಬಿಡುತ್ತೆ ಅನ್ನುವಂತಹದ್ದು, ಮತ್ತೆ ಯುದ್ಧ ಆಗುವಂತಹ ಸಂದರ್ಭದಲ್ಲಿ ಭಾರತ ತನ್ನಂತಾನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಭಾರತದ ನಾಗರಿಕರಿಗೆ ಮಾಕ್ ಡ್ರಿಲ್ ಮಾಡುವಂತಹ ಒಂದು ಕೆಲಸ ಇವತ್ತು ನಡಿಬೇಕಾಗಿತ್ತು. ಮತ್ತೆ ಪಾಕಿಸ್ತಾನ ಈ ತರದ ಯೋಚನೆ ಮಾಡಿರ್ಲಿಲ್ಲ, ಮಾಡೋಕೆ ಸಾಧ್ಯ ಇರಲಿಲ್ಲ ಅಂತ. ಇವತ್ತೇ ರಾತ್ರಿ ಈ ಒಂದು ದಾಳಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಯಾಕಂದ್ರೆ ಪಾಕಿಸ್ತಾನಕ್ಕೂ ಗೊತ್ತಿತ್ತು ಯಾವತ್ತು ಬೇಕಾಗಿದ್ರು ದಾಳಿ ಆಗ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಕೂಡ ಯೋಚನೆಯನ್ನ ಮಾಡಿದ್ರು. ಮತ್ತೆ ಕೆಲವೊಂದಿಷ್ಟು ಉಗ್ರರನ್ನ ಬೇರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ರು. ಉಗ್ರರ ಬೇಸ್ ಏನಿದೆ ಆ ಬೇಸ್ನಿಂದ ಸೇನಾ ಬೇಸ್ಗಳಿಗೆ ಉಗ್ರರನ್ನೇ ಶಿಫ್ಟ್ ಮಾಡಿದಂತಹ ಒಂದಷ್ಟು ನಿದರ್ಶನಗಳನ್ನು ಕೂಡ ನಾವು ನೋಡಿದ್ದು. ಇಂತಹ ಸಂದರ್ಭದಲ್ಲಿ ಈ ಒಂದು ರಾತ್ರಿಯನ್ನ ಭಾರತ ಆಯ್ಕೆ ಮಾಡಿಕೊಂಡಿತ್ತು. ಇದೇ ರಾತ್ರಿ ಒಂದು ಸರಿಯಾದ ಸಮಯ, ಉಗ್ರರು ಎಲ್ಲೆಲ್ಲಿ ನೆಲೆಸಿದ್ದಾರೆ ಅನ್ನುವಂತಹದ್ದನ್ನ ಭಾರತ ಐಡೆಂಟಿಫೈ ಮಾಡಿತ್ತು. ಪಿಒಕೆಯಲ್ಲಿ ಎಲ್ಲಿದ್ದಾರೆ, ಪಾಕಿಸ್ತಾನದ ಗಡಿಯಲ್ಲಿ ಎಲ್ಲಿದ್ದಾರೆ, ಏನು ಅವರ ಕಾರ್ಯಚಟುವಟಿಕೆಗಳು ಹೇಗಿದೆ, ಎಷ್ಟು ಜನ ಇರ್ತಾರೆ, ಈ ಎಲ್ಲವನ್ನ ಅವಲೋಕಿಸಿತ್ತು ಭಾರತೀಯ ವಾಯುಪಡೆ ಮತ್ತೆ ಭಾರತೀಯ ಭೂಸೇನೆ. ಈ ಎಲ್ಲವನ್ನ ಅವಲೋಕಿಸಿ ನೇರವಾದಂತಹ ಟಾರ್ಗೆಟ್ ಅನ್ನ ಮಾಡಿದೆ. ಇಂತಹ ಟಾರ್ಗೆಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಪಿಒಕೆಯಲ್ಲಿ ಕಳೆದ 2 ದಾಳಿಗಳು ಕೂಡ ಪಿಒಕೆಯಲ್ಲಿ ಆಗಿದ್ದಂತಹದ್ದು. ಉರಿ ಅಟ್ಯಾಕ್ ಆಗಿರ್ಬೋದು, ಮತ್ತೆ ಬಾಲಾಕೋಟ್ ನಂತರ ಪುಲ್ವಾಮಾ ಅಟ್ಯಾಕ್ ನಂತರ ಬಾಲಾಕೋಟ್ ಅಟ್ಯಾಕ್ ಆಗಿರ್ಬೋದು, ಇವೆಲ್ಲ ನಿರ್ದಿಷ್ಟ ದಾಳಿಗಳಾಗಿದ್ದು. ಈ ಬಾರಿ ಪಿಒಕೆಯನ್ನು ದಾಟಿ ಪಾಕಿಸ್ತಾನಕ್ಕೂ ಕೂಡ ಕೆಲವೊಂದಿಷ್ಟು ನಿರ್ದಿಷ್ಟವಾಗಿ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದನ್ನ ಪಾಕಿಸ್ತಾನ ಹೇಗೆ ನೋಡುತ್ತೆ ಅನ್ನುವಂತಹದ್ದು ಬಹಳಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಬೆಳಗ್ಗೆ 10:30ಕ್ಕೆ ಪ್ರಧಾನಿ ಶಹಬಾದ್ ಶರೀಫ್ ಅವರ ನೇತೃತ್ವದಲ್ಲಿ ಭದ್ರತಾ ಮಂಡಳಿಯ ಸಭೆ ನಡೀತಾ ಇದೆ. ಇಲ್ಲಿ ಯಾವ ರೀತಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲನ ಕೆರಳಿಸಿರ್ತಕ್ಕಂಥದ್ದು. ಈಗ ಪಾಕಿಸ್ತಾನದ ಸೇನೆ ಹೇಳ್ತಿದೆ, ಈಗ ಭಾರತ ವಾಯುದಾಳಿಯನ್ನ ಮಾಡಿ ಹೋಗಿದೆ, ನಾವೇನೋ ಗೆದ್ಬಿಟ್ಟಿವಿ ಅನ್ನುವಂತ ಖುಷಿ ಪಡೋ ಅವಶ್ಯಕತೆ ಇಲ್ಲ, ಇದಕ್ಕೆ ನಾವು ಸರಿಯಾದ ಪ್ರತ್ಯುತ್ತರವನ್ನು ಕೊಡ್ತೇವೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಸೇನೆ ಹೇಳಿದೆ. ಮತ್ತೆ ಪ್ರಧಾನಿ ಶರೀಫ್ ಕೂಡ ಅದನ್ನೇ ಹೇಳಿರುವಂತಹದ್ದು, ನಾವು ಕೂಡ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಕೊಡ್ತೇವೆ ಅನ್ನುವಂತಹದ್ದು. ಅಂದ್ರೆ ಪಾಕಿಸ್ತಾನ ಸೇನೆ ಹೇಳ್ತಿದೆ, ನಾವು ಸದ್ಯಕ್ಕೆ ಕೊಡೋದಿಲ್ಲ, ಮುಂತರ ಭವಿಷ್ಯದಲ್ಲಿ ನಾವು ಭಾರತಕ್ಕೆ ಒಂದು ತಿರುಗೇಟನ್ನ ಕೊಡ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಮತ್ತೆ ಇಡೀ ವಿಶ್ವ ಇದನ್ನ ನೋಡ್ತಾ ಇದೆ. ಏನು ಭಾರತ ಇದೊಂದು ದಾಳಿಯನ್ನ ಮಾಡ್ತು, ಪಾಕಿಸ್ತಾನದ ಮೇಲಿನ ದಾಳಿ ಅಲ್ಲ, ಪಾಕಿಸ್ತಾನದಲ್ಲಿ ಅಡಗಿರ್ತಕ್ಕಂತಹ ಉಗ್ರರ ಮೇಲಿನ ದಾಳಿ ಇದು. ಭಾರತ ಕೂಡ ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಪಾಕಿಸ್ತಾನದ ಪಿಒಕೆಯಲ್ಲಿ ಉಗ್ರರಿಗೆ ಏನು ಆಶ್ರಯ ತಾಣಗಳನ್ನ ಪಾಕಿಸ್ತಾನ ಸೇನೆ ಕೊಟ್ಟಿತ್ತು ಅಥವಾ ISI ಕೊಟ್ಟಿತ್ತು, ಆ ಒಂದು ಉಗ್ರರ ತಾಣಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದೀವಿ ಅನ್ನುವಂಥದ್ದನ್ನ ಭಾರತ ಹೇಳ್ತಿದೆ. ಮುಖ್ಯವಾಗಿ ಇಡೀ ವಿಶ್ವದ ವೇದಿಕೆಯಲ್ಲಿ ಕೂಡ ಅದನ್ನೇ ಹೇಳ್ತಾ ಇದೆ. ಈಗಾಗಲೇ ದಾಳಿ ಆದ ತಕ್ಷಣವೇ ಭಾರತ ಅಮೆರಿಕದ ಜೊತೆ ಮಾತಾಡಿದೆ, ರಷ್ಯಾ ಜೊತೆ ಮಾತಾಡಿದೆ, ಜೊತೆಗೆ UK ಜೊತೆ ಮಾತಾಡಿರುವಂಥದ್ದು, UAE ಜೊತೆ ಕೂಡ ಮಾತಾಡಿದೆ, ಮತ್ತೆ ಸೌದಿ ಅರೇಬಿಯಾದ ಅಲ್ಲಿನ ರಾಯಭಾರಿಗಳ ಜೊತೆ ಕೂಡ ಮಾತಾಡಿದೆ. ಅಂದ್ರೆ ದಾಳಿಯ ಬಗ್ಗೆ ಭಾರತ ಮಾಹಿತಿಯನ್ನ ಕೊಟ್ಟಿದೆ. ಹೌದು, ನಾವು ಈ ತರದೊಂದು ದಾಳಿಯನ್ನ ಮಾಡಿದ್ದೇವೆ. ಯಾಕೆ ದಾಳಿಯನ್ನ ಮಾಡಿದ್ದೇವೆ? ಪೆಹಲ್ಗಾಮ್ನಲ್ಲಿ ಅತ್ಯಂತ ದೊಡ್ಡ ಹೀನಾಯ ಕೃತ್ಯ ನಡೆದಿದೆ, ಅದಕ್ಕೆ ಪ್ರತಿಯಾಗಿ ನಾವು ಮಾಡಿರ್ತಕ್ಕಂಥ ದಾಳಿ. ಯಾರ ಮೇಲೆ ದಾಳಿಯನ್ನ ಮಾಡಿದ್ದೇವೆ? ಪಾಕಿಸ್ತಾನದಲ್ಲಿ ಅಡಗಿ ಕುಳಿತಿರ್ತಕ್ಕಂಥ ಉಗ್ರರ ಅಡಗು ದಾಣಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದೇವೆ. ಉಗ್ರರ ಬೇಸ್ಗಳನ್ನ ನಾವು ಧ್ವಂಸಗೊಳಿಸಿದ್ದೇವೆ, ಇಷ್ಟು ಜನ ಉಗ್ರರನ್ನು ನಾವು ಕೊಂದಿದ್ದೇವೆ ಅನ್ನುವಂಥದ್ದನ್ನ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ, ವಿಶ್ವದ ವೇದಿಕೆಯಲ್ಲಿ ಈಗ ಭಾರತ ಹೇಳ್ತಾ ಇದೆ. ಮತ್ತೆ ಇದಕ್ಕೆ ಸಾಥ್ ಕೂಡ ಸಿಗ್ತಾ ಇದೆ. ಅಮೆರಿಕ ಕೂಡ ಹೇಳ್ತಾ ಇದೆ, ನೀವು ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ನಮ್ಮ ಸಾಥ್ ಇರುತ್ತೆ ಅನ್ನುವಂಥದ್ದನ್ನು ಹೇಳಿತ್ತು. ರಷ್ಯಾ ಕೂಡ ಹೇಳಿತ್ತು ನಿನ್ನೆ. ಮತ್ತೆ ರಷ್ಯಾಕ್ಕೂ ಕೂಡ ಈಗ ಭಾರತ ಮಾಹಿತಿಯನ್ನು ಕೊಟ್ಟಿದೆ, ಬ್ರಿಟನ್ಗೂ ಕೂಡ ಭಾರತ ಮಾಹಿತಿಯನ್ನು ಕೊಟ್ಟಿದೆ, UAEಗೂ ಕೂಡ ಭಾರತ ಮಾಹಿತಿಯನ್ನು ಕೊಟ್ಟಿದೆ, ಇರಾನ್ಗೂ ಕೂಡ ಕೊಟ್ಟಿದೆ, ಸೌದಿಗೂ ಕೂಡ ಭಾರತ ಮಾಹಿತಿಯನ್ನು ಕೊಟ್ಟಿರುವಂತಹದ್ದು. ಹೌದು, ಈ ತರದೊಂದು ಕೊಡಬೇಕಾಗುತ್ತೆ. ನಾವು ಪಾಕಿಸ್ತಾನದ ವಿರುದ್ಧ, ಅಲ್ಲಿನ ನಾಗರಿಕರ ವಿರುದ್ಧ ಭಾರತದ ಸೇನೆ ಹೋರಾಡ್ತಿಲ್ಲ, ಅಲ್ಲಿನ ಉಗ್ರರ ವಿರುದ್ಧ ಹೋರಾಡ್ತಾ ಇದ್ವಿ, ಅಲ್ಲಿನ ಸೈನಿಕರ ವಿರುದ್ಧ ಹೋರಾಡ್ತಿಲ್ಲ, ಅಲ್ಲಿನ ಉಗ್ರರ ವಿರುದ್ಧ ಹೋರಾಡ್ತಾ ಇದ್ವಿ, ಅಲ್ಲಿನ
ಮುಖ್ಯವಾಗಿ ಅಲ್ಲಿನ ಉಗ್ರರ ಅಡಗುದಾಣಗಳು, ಉಗ್ರರಿಗೆ ಸಪೋರ್ಟ್ ಮಾಡುವಂತಹ ಅಡಗುದಾಣಗಳು ಏನಿದಾವೆ ಅದರ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೀವಿ ಅನ್ನುವಂಥದ್ದನ್ನ ಭಾರತ ಹೇಳಿತ್ತು. ಅದೇ ರೀತಿಯಾಗಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ರಾತ್ರಿ 1:40 ಸುಮಾರಿಗೆ ಉಗ್ರರ ಅಡಗುದಾಣಗಳ ಮೇಲೆ ಭಾರತ ದಾಳಿಯನ್ನ ಮಾಡಿದೆ. ಭಾರತ ಏನ್ ಹೇಳಿತ್ತು ಅದನ್ನ ಮಾಡಿದೆ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಏನು ಅಟ್ಯಾಕ್ ಆದಂತಹ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಉಗ್ರರ ವಿರುದ್ಧ ನಾವು ಕಾರ್ಯಾಚರಣೆಯನ್ನ ಮಾಡ್ತೀವಿ. ಅವರು ಕಲ್ಪನೆಯನ್ನ ಮಾಡ್ಕೊಂಡಿರಬಾರ್ದು, ಅವರು ಉಗ್ರರು ಯಾವುದೇ ರೀತಿಯಾದಂತಹ ಕಲ್ಪನೆಯನ್ನ ಇದುವರೆಗೂ ಮಾಡ್ಕೊಂಡಿರಬಾರ್ದು, ಆ ತರದ ಒಂದು ಏಟನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರು. ಅದೇ ರೀತಿಯಾಗಿ ಭಾರತದ ವಾಯುಪಡೆ ಹಾಗೂ ಸೇನೆ ಎರಡು ಜಂಟಿ ಕಾರ್ಯಾಚರಣೆಯಲ್ಲಿ ಹ್ಯಾಮರ್ ಬಾಂಬ್ಗಳನ್ನು ಬಳಸಿ ಮತ್ತೆ ರಫೇಲ್ ಯುದ್ಧ ವಿಮಾನಗಳನ್ನು ಬಳಸಿ, ಮುಖ್ಯವಾಗಿ ಕಳೆದ ಬಾರಿ ರಫೇಲ್ ಯುದ್ಧ ವಿಮಾನಗಳನ್ನ ನಾವು ಇಲ್ಲಿ ಬಳಕೆ ಮಾಡಿರಲಿಲ್ಲ, ಸುಖಾಯ್ ಯುದ್ಧ ವಿಮಾನಗಳನ್ನ ಬಲಕೊಟ್ಟು ಸ್ಟ್ರೈಕ್ ನಲ್ಲಿ ಬಳಸಲಾಗಿತ್ತು. ಆದ್ರೆ ಈ ಬಾರಿ ರಫೇಲ್ ಯುದ್ಧ ವಿಮಾನಗಳು, ಫ್ರಾನ್ಸ್ ಇಂದ ತಂದಿರತಕ್ಕಂಥ ರಫೇಲ್ ಯುದ್ಧ ವಿಮಾನಗಳನ್ನ ಬಳಸಿ ಪಾಕಿಸ್ತಾನ ಮತ್ತು POKಯಲ್ಲಿ ಉಗ್ರರ ಅಡಗುದಾಣಗಳ ಮೇಲೆ ಟಾರ್ಗೆಟ್ ಫಿಕ್ಸ್ ಮಾಡಿ ದಾಳಿಯನ್ನ ಮಾಡಿರುವಂತಹದ್ದು. ಮಿಂಚಿನ ವೇಗದಲ್ಲೇ ಬಂದಿರುವಂತಹದ್ದು. ಕಣ್ಣು ಬಿಡೋದ್ರೊಳಗೆ ಅಲ್ಲಿ ಹೋಗಿ ದಾಳಿಯನ್ನ ಮಾಡಿ 9 ಕಡೆ ದಾಳಿಯನ್ನ ಫಿಕ್ಸ್ ಮಾಡಲಾಗಿತ್ತು. 9 ಕಡೆ ಎಲ್ಲೆಲ್ಲಿ ಉಗ್ರರ ಅಡಗುದಾಣಗಳಿವೆ, ಯಾವ್ಯಾವ ಏರಿಯಾದಲ್ಲಿ ಉಗ್ರರ ಅಡಗುದಾಣಗಳಿವೆ ಅನ್ನುವಂಥದ್ದನ್ನ ಭಾರತೀಯ ವಾಯುಪಡೆ ಎಲ್ಲ ಲೆಕ್ಕ ಹಾಕೊಂಡಿತ್ತು. ಅಲ್ಲಿಗೆ ಹೋಗಿ ಟಾರ್ಗೆಟ್ ಫಿಕ್ಸ್ ಮಾಡಿ ಅಲ್ಲಿಗೆ ಹ್ಯಾಮರ್ ಬಾಂಬ್ಗಳು ಜೊತೆಗೆ ಮಿಸೈಲ್ಗಳು, ಸಾಲ್ಟ್ ಮಿಸೈಲ್ಗಳು ಇವೆರಡನ್ನು ಹಾಕಿ ಬಂದಿರತಕ್ಕಂಥದ್ದು. ಅಲ್ಲಿ ಉಗ್ರರ ಅಡಗುದಾಣಗಳು ಧ್ವಂಸ ಆಗಿವೆ. ಭಾರತದ ಸೇನೆ ಅಧಿಕಾರಿಗಳು ಹೇಳ್ತಿದ್ದಾರೆ ಸುಮಾರು 50ಕ್ಕೂ ಹೆಚ್ಚು ಉಗ್ರರು ಸಾವನ್ನಪ್ಪಿದ್ದಾರೆ ಅನ್ನುವಂಥ. ಆದರೆ ಪಾಕಿಸ್ತಾನ ಹೇಳ್ತಿದೆ ಇದು ನಾವು ಒಂದು ಸಂತ್ರಸ್ತ ದೇಶ ಅನ್ನುವಂಥ ನಿಟ್ಟಿನಲ್ಲಿ ಈಗ ಪಾಕಿಸ್ತಾನ ಕರೆಸ್ಕೊಳ್ಳೋದಕ್ಕೆ ಎಲ್ಲ ರೀತಿಯಾದ ಪ್ರಯತ್ನವನ್ನ ಮಾಡ್ತಾ ಇದೆ. ಓಕೆ ಹರೀಶ್ ಜಸ್ಟ್ ಹರೀಶ್ ಮಾತನಾಡ್ತೀನಿ ನಮ್ಮ ಜೊತೆಗೆ.